ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಯುರೋಪ್ ಖಂಡದ ಮಧ್ಯಭಾಗದಲ್ಲಿರುವ ಒಂದು ಸುಂದರ ದೇಶ, ಅದುವೇ ಹಂಗೇರಿ. ಹಂಗೇರಿ ಸಮುದ್ರವಿಲ್ಲದಿದ್ದರೂ ಸಮುದ್ರವನ್ನೇ ಹೊಂದಿರುವ ಖಾರದ ಪಾಕ ಪದ್ಧತಿಯಿಂದ ಹಿಡಿದು ವಿಶ್ವದ ಅದ್ಭುತ ಆವಿಷ್ಕಾರಗಳವರೆಗೆ ಹೆಸರುವಾಸಿಯಾದ ಈ ದೇಶ. ಈ ದೇಶದ 10 ಅದ್ಭುತಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ, ಬನ್ನಿ. ಫ್ಯಾಕ್ಟ್ ನಂಬರ್ 1, ಹಂಗೇರಿಯನ್ ಸಮುದ್ರ. ಹಂಗೇರಿ ಒಂದು ಭೂ ಆವೃತ ದೇಶ, ಅಂದರೆ ಇಲ್ಲಿ ಸಮುದ್ರವೇ ಇಲ್ಲ. ಆದರೆ ಇಲ್ಲಿನ ಜನರ ಬಳಿ ಹಂಗೇರಿಯನ್ ಸಮುದ್ರ ಎಂದು ಕರೆಯಲಾಗುವ ಒಂದು ವಿಶೇಷವಿದೆ. ಅದುವೇ ಮಧ್ಯ ಯುರೋಪಿನ ಅತಿದೊಡ್ಡ ಸರೋವರ ಬಲಾಟನ್ ಸರೋವರ. ಇಷ್ಟೊಂದು ದೊಡ್ಡದಾದ ಈ ಸರೋವರವನ್ನು ನೋಡಿದರೆ ಸಮುದ್ರದ ಭಾವನೆಯೇ ಬಂದುಬಿಡುತ್ತದೆ. ಬೇಸಿಗೆಯಲ್ಲಿ ಇಲ್ಲಿಗೆ ರಜೆ ಕಳೆಯಲು ಬರುವವರ ಸಂಖ್ಯೆಯೇ ಅಧಿಕ. ಇಲ್ಲಿ ಈಜು, ದೋಣಿ ವಿಹಾರ, ಇದರ ಜೊತೆಗೆ ಸ್ಥಳೀಯ ಖಾದ್ಯ ಲಾಂಗೋಶ್, ಇದನ್ನು ಸವಿಯುವುದೇ ಒಂದು ರೋಚಕ. ಫ್ಯಾಕ್ಟ್ ನಂಬರ್ 2, 14 ನೊಬೆಲ್ ಪ್ರಶಸ್ತಿ ವಿಜೇತರು. ಇಷ್ಟು ಈ ಚಿಕ್ಕ ದೇಶವೊಂದು ವಿಶ್ವಕ್ಕೆ ನೀಡಿರುವ ಕೊಡುಗೆಗಳು ಅಪಾರವ. ನಾವೆಲ್ಲ ಆಡುವ ಮ್ಯಾಜಿಕ್ ಕ್ಯೂಬ್ ಅಥವಾ ರೂಬಿಕ್ ಕ್ಯೂಬನ್ನು 1974ರಲ್ಲಿ ಕಂಡುಹಿಡಿದರು. ಅದು ಹಂಗೇರಿಯ ವಾಸ್ತುಶಿಲ್ಪದ ಪ್ರಾಧ್ಯಾಪಕರಾದ ಎರ್ನೋ ರೂಬಿಕ್ ಅವರು. ಅಷ್ಟೇ ಅಲ್ಲ, ಆಧುನಿಕ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಎಂದೇ ಕರೆಯಲಾಗುವ ಜಾನ್ ವ್ಯಾನ್ ನ್ಯೂಮನ್ ಕೂಡ ಹಂಗೇರಿಯಲ್ಲೇ ಜನಿಸಿದವರು. ಈವರೆಗೆ 14ಕ್ಕೂ ಹೆಚ್ಚು ನೊಬೆಲ್ ಪ್ರಶಸ್ತಿ ಪುರಸ್ಕೃತರನ್ನು ಈ ದೇಶ ನೀಡಿದೆ. ಜನಸಂಖ್ಯೆಗೆ ಹೋಲಿಸಿದರೆ ನೊಬೆಲ್ ಪ್ರಶಸ್ತಿ ಪಡೆದವರ ಸಂಖ್ಯೆಯಲ್ಲಿ ಹಂಗೇರಿಯದ್ದು ವಿಶ್ವದಲ್ಲೇ ಅಗ್ರಸ್ಥಾನವೇ ಒಂದಾಗಬಹುದು. ಫ್ಯಾಕ್ಟ್ ನಂಬರ್ 3, 96 ಮೀಟರ್ ಎತ್ತರ, 96 ಮೆಟ್ಟಿಲುಗಳು. ಹಂಗೇರಿಯನ್ ರಾಜಧಾನಿ ಬುಡಾಪೆಸ್ಟ್ನಲ್ಲಿರುವ ಪ್ರಸಿದ್ಧ ಸಂಸತ್ ಭವನ ಎಷ್ಟು ಎತ್ತರ ಇದೆ ಅಂದರೆ ನಿಮಗೆ ಅಂದಾಜಿದೆ ಸ್ನೇಹಿತರೆ? ನಿಖರವಾಗಿ 96 ಮೀಟರ್ಗಳು. ಕಾಕತಾಳೀಯವೋ ಏನೋ ವಾಸ್ತುಶಿಲ್ಪದ ಸಂಯೋಗವು ಎಂಬಂತೆ ಇದರ ಮುಖ್ಯ ಮೆಟ್ಟಿಲುಗಳ ಸಂಖ್ಯೆಯು 96 ಆಗಿಯೇ ಇದೆ. 896ನೇ ಇಸ್ವಿಯಲ್ಲಿ ಹಂಗೇರಿಯ ರಾಜ್ಯ ಸ್ಥಾಪನೆ ಆಯಿತು. ಹೀಗಾಗಿ ಈ 96 ಅಂಕಿಅಂಶ ಹಂಗೇರಿಯನ್ನರಿಗೆ ಬಹಳ ವಿಶೇಷ. ಬಹುಶಃ ಅದಕ್ಕಾಗಿಯೇ ಇವರ ರಾಷ್ಟ್ರಗೀತೆಯನ್ನು ನಿಖರವಾಗಿ 96 ಸೆಕೆಂಡ್ಗಳಲ್ಲಿ ಹಾಡಿ ಮುಗಿಸಬಹುದಂತೆ. ಫ್ಯಾಕ್ಟ್ ನಂಬರ್ 4, ಚಿಯರ್ಸ್ ಬೇಡ. ಇದೊಂದು ವಿಭಿನ್ನ ಸಂಗತಿ. ನೀವು ಹಂಗೇರಿಗೆ ಹೋಗಿ ಯಾರೊಂದಿಗಾದರೂ ಬಿಯರ್ ಕುಡಿಯುವಾಗ ಗ್ಲಾಸ್ಗಳನ್ನು ಚಿಯರ್ಸ್ ಎಂದು ತಟ್ಟಬೇಡಿ. ಇದು ಅವರ ಅಪಮಾನಕ್ಕೆ ಕಾರಣವಾಗಬಹುದು. 1848ರಲ್ಲಿ ಆಸ್ಟ್ರಿಯಾದವರು ಅವರ ವಿರುದ್ಧ ನಡೆದ ಕ್ರಾಂತಿಯನ್ನು ಹಂಗೇರಿ ಸೋತಿತು. ಆ ಸಂದರ್ಭದಲ್ಲಿ 13 ಜನ ಸೈನ್ಯಾಧಿಕಾರಿಗಳನ್ನು ಆಸ್ಟ್ರಿಯನ್ನರು ಗಲ್ಲಿಗೇರಿಸಿದರು. ಅವರ ನೆನಪಿಗಾಗಿ ಆಸ್ಟ್ರಿಯಾದವರು ಸಂಭ್ರಮಿಸದಂತೆ ಗ್ಲಾಸ್ ತಟ್ಟುವುದನ್ನು ಹಂಗೇರಿಯನ್ನರು ನಿಷೇಧಿಸಿದರು ಮತ್ತು ತ್ಯಜಿಸಿದರು. ಇಂದಿಗೂ ಅನೇಕ ಹಂಗೇರಿಯನ್ನರು, ವಿಶೇಷವಾಗಿ ಹಿರಿಯರು, ಮದ್ಯಪಾನ ಮಾಡುವಾಗ ಗ್ಲಾಸ್ ತಟ್ಟುವುದಿಲ್ಲ. ಫ್ಯಾಕ್ಟ್ ನಂಬರ್ 5, ಪ್ಯಾಪ್ರಿಕಾ ರಾಜ್ಯ. ಹಂಗೇರಿಯ ಪಾಕ ಪದ್ಧತಿ ಹೆಸರು ಕೇಳಿದರೆ ನೆನಪಾಗೋದು ಪ್ಯಾಪ್ರಿಕಾ, ಅಂದರೆ ಖಾರದ ಕೆಂಪು ಮೆಣಸಿನ ಪುಡಿ. ಇದು ಅವರ ಆಹಾರದ ಅವಿಭಾಜ್ಯ ಅಂಗ. ಹಂಗೇರಿಯನ್ನರು ಮೆಣಸನ್ನು ತುಂಬ ಇಷ್ಟಪಡುತ್ತಾರೆ. ಅವರ ರಾಷ್ಟ್ರೀಯ ಖಾದ್ಯವಾದ ಗೌಲಾಶ್, ಈ ಸೂಪನ್ನು ನೋಡಿದರೆ ಅದರ ಬಣ್ಣ ಕೆಂಪು, ನಿಮಗೆ ಅವರ ಮೆಣಸಿನ ಪ್ರೀತಿಯ ಅರಿವಾಗುತ್ತದೆ. ಇಡೀ ದೇಶದಲ್ಲಿ ವರ್ಷಕ್ಕೆ 1,00,000 ಟನ್ಗಷ್ಟು ಹೆಚ್ಚು ಮೆಣಸಿನಕಾಯಿಯನ್ನು ಅವರು ಉತ್ಪಾದಿಸುತ್ತಾರೆ. ಫ್ಯಾಕ್ಟ್ ನಂಬರ್ 6, ಸ್ಪಾಗಳ ರಾಜಧಾನಿ. ಹಂಗೇರಿಯನ್ನರ ಮತ್ತೊಂದು ದೊಡ್ಡ ಹವ್ಯಾಸವೆಂದರೆ ಬಿಸಿನೀರಿನ ಬುಗ್ಗೆಗಳಲ್ಲಿ ಮಿಂದೇಳುವುದು. ರಾಜಧಾನಿ ಬುಡಾಪೆಸ್ಟನ್ನು ವಿಶ್ವದ ಸ್ಪಾಗಳ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ನೆಲದಡಿ ಸಿಗುವ ನೀರಿನ ಈ ಬುಗ್ಗೆಗಳ ಔಷಧೀಯ ಗುಣಗಳನ್ನು ಹೊಂದಿವೆ ಎಂದು ಅವರ ನಂಬಿಕೆ. ರೋಮನ್ನರು ಮತ್ತು ಟರ್ಕಿಷ್ ಆಳ್ವಿಕೆಯ ಕಾಲದಿಂದಲೂ ಇಲ್ಲಿ ಸ್ನಾನದ ಮನೆಗಳು ಜನಪ್ರಿಯವಾಗಿವೆ. ಚಳಿಗಾಲದಲ್ಲಿ ಹೊರಗೆ ಹಿಮ ಬೀಳುತ್ತಿದ್ದರೂ ಒಳಗೆ ಬಿಸಿನೀರಿನ ಕೊಳಗಳಲ್ಲಿ ಕುಳಿತು ಚದುರಂಗ ಆಡುವ ದೃಶ್ಯ ಇಲ್ಲಿ ಸಾಮಾನ್ಯ. ಫ್ಯಾಕ್ಟ್ ನಂಬರ್ 7, ಹಾಳು ಕಟ್ಟಡಗಳು, ಅವೇ ಬಾರ್ಗಳು. ಬುಡಾಪೆಸ್ಟ್ನಲ್ಲಿ ಇನ್ನೊಂದು ಮೋಜಿನ ಸಂಗತಿ ಎಂದರೆ ಅಲ್ಲಿನ ರೂಯಿನ್ ಬಾರ್ಗಳು.
2000 ಇಸ್ವಿಯಲ್ಲಿ ಆಸುಪಾಸಿನಲ್ಲಿ ಹಳೆಯ ಪಾಳು ಬಿದ್ದ ಕಟ್ಟಡಗಳನ್ನೇ ಬಾರ್ಗಳಾಗಿ ಪರಿವರ್ತಿಸುವ ಟ್ರೆಂಡ್ ಶುರುವಾಯಿತು. ಹಳೆಯ ಮನೆಯ ಸಾಮಾನುಗಳು, ವಿಚಿತ್ರ ಬಗೆಯ ಕಲಾಕೃತಿಗಳು, ಗೋಡೆಯ ಮೇಲೆ ಚಿತ್ತಾರ, ಹೀಗೆ ವಿಭಿನ್ನ ವಾತಾವರಣವಿರುವ ಈ ಬಾರ್ಗಳು ಇಂದು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿವೆ. ಸಿಂಪ್ಲಾ ಕೆರ್ಟ್ ಇವುಗಳೆಲ್ಲ ಅತ್ಯಂತ ಪ್ರಸಿದ್ಧಿಯಾದ ಬಾರ್. ಫ್ಯಾಕ್ಟ್ ನಂಬರ್ 8. ವಿಶ್ವದ ಅತಿ ಕಠಿಣ ಭಾಷೆಗಳಲ್ಲಿ ಇದು ಒಂದು. ಹಂಗೇರಿಯನ್ನರ ಭಾಷೆ ಹಂಗೇರಿಯನ್ ಯುರೋಪ್ನಲ್ಲಿ ಸಂಪೂರ್ಣ ವಿಭಿನ್ನವಾದುದು. ಅದರ ಸುತ್ತಮುತ್ತಲಿನ ದೇಶಗಳೆಲ್ಲ ಆಸ್ಟ್ರಿಯಾ, ಸ್ಲೋವೇಕಿಯಾ ಭಾಷೆಗಳಿಗೂ ಇದು ಯಾವುದೇ ಸಂಬಂಧವಿಲ್ಲ. ಇದು ಫಿನ್ಲ್ಯಾಂಡ್ ಮತ್ತು ಎಸ್ತೋನಿಯಾ ದೇಶಗಳ ಭಾಷೆಗಳಿಗೆ ಹತ್ತಿರ ಸಂಬಂಧಿಯಾಗಿದೆ. ಹಂಗೇರಿಯನ್ ವರ್ಣಮಾಲೆಯಲ್ಲಿ 44 ಅಕ್ಷರಗಳಿವೆ. ಇಂಗ್ಲಿಷ್ನಲ್ಲಿ 26 ಅಕ್ಷರಗಳಿವೆ. ಇದನ್ನು ಕಲಿಯಲು ತುಂಬಾ ಕಷ್ಟ ಎಂದು ವದಂತಿ. ಫ್ಯಾಕ್ಟ್ ನಂಬರ್ 9. ದ್ರಾಕ್ಷಾರಸಗಳ ರಾಜ. ವೈನ್ ಪ್ರೇಯರ್ಗೆ ಹಂಗೇರಿ ಒಂದು ಸ್ವರ್ಗ. ಇಲ್ಲಿನ ಟೊಕಾಯ ಪ್ರದೇಶದಲ್ಲಿ ತಯಾರಾಗುವ ಸಿಹಿ ವೈನ್ ವಿಶ್ವವಿಖ್ಯಾತಿ ಪಡೆದಿದೆ. ಫ್ರಾನ್ಸ್ನ ಕಿಂಗ್ ಲೂಯಿಸ್ 14 ಇದನ್ನು ವೈನ್ಗಳ ರಾಜರ ವೈನ್ ಎಂದು ಕರೆಯುತ್ತಿದ್ದನಂತೆ. ಈ ವೈನ್ಗೆ ಎಷ್ಟು ಪ್ರಸಿದ್ಧಿ ಇದೆ ಎಂದರೆ ಇದರ ಹೆಸರನ್ನು ಹಂಗೇರಿಯ ರಾಷ್ಟ್ರಗೀತೆಯಲ್ಲೂ ಸೇರಿಸಲಾಗಿದೆ. ಅಷ್ಟೇ ಅಲ್ಲ, ಫ್ರಾನ್ಸ್ನ ಪ್ರಸಿದ್ಧ ಖಾದ್ಯ ಫೋಯೋಗ್ರಾ ಅಥವಾ ಬೋಯಿಸ್ ಲಿವರ್ ನಿಜವಾದ ಮೂಲ ಹಂಗೇರಿಯದ್ದೇ. ಇಲ್ಲಿ ಇದು ಅಗ್ಗದ ದರದಲ್ಲಿ ಮತ್ತು ಹೆಚ್ಚಿನ ರುಚಿಯಾಗಿ ಸಿಗುತ್ತದೆ. ಫ್ಯಾಕ್ಟ್ ನಂಬರ್ 10. ಮೊದಲು ಉಪನಾಮ ಆಮೇಲೆ ಹೆಸರು. ನಮ್ಮ ಭಾರತದಲ್ಲಿ ಇರುವಂತೆ ಹಂಗೇರಿಯಲ್ಲೂ ಹೆಸರನ್ನೇ ಮೊದಲು ಉಪನಾಮ ಮತ್ತು ನಂತರದಲ್ಲಿ ನಿಜವಾದ ಹೆಸರು ಬರೆಯುವ ಪದ್ಧತಿ ಇದೆ. ಉದಾಹರಣೆಗೆ ಅವರ ಪ್ರಸಿದ್ಧ ಕವಿ ಪೆಟೋಪಿ ಸ್ಯಾಂಡೋರು. ಇಲ್ಲಿ ಪೆಟೋಪಿ ಅವರ ಉಪನಾಮ, ಸ್ಯಾಂಡೋರೋ ಅವರ ಹೆಸರು. ಯುರೋಪಿನ ಬಹುತೇಕ ದೇಶಗಳಲ್ಲಿ ಈ ಹೆಸರು ಮೊದಲು ಬರುತ್ತದೆ. ಇದರಿಂದ ಹಂಗೇರಿಯನ್ನರು ತಮ್ಮ ಏಷ್ಯನ್ ಮೂಲವನ್ನು ನೆನಪಿಸಿಕೊಳ್ಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಹಂಗೇರಿಯಾದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಹೈಪ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.